ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫಾರ್ ಯು ಚಾನಲ್. ನಾನು ನಿಮಗೆ ಇವತ್ತು ಡ್ಯೂಪ್ಲೆಕ್ಸ್ ಮನೆಯನ್ನು ತೋರ್ಸಕ್ಕೆ ಬಂದಿದ್ದೀನಿ. 20x30 BDA, ಸೌತ್ ಗೇಟ್, ಈಸ್ಟ್ ಮೇನ್ ಡೋರು. ಫ್ರಂಟ್ ಎಲಿವೇಷನ್ನು ಲೈಕ್ ಈ ಥರ ಇದೆ. ಅಡ್ರೆಸ್ ಇರೋದು ಅಂಜನಾಪುರ 11 ಬ್ಲಾಕು, ಜೆ ಪಿ ನಗರ್ ಎಕ್ಸ್ಟೆನ್ಷನ್ನು. ರಸ್ತೆ ಬಗ್ಗೆ 30 ಅಡಿ ವೈಡ್ ಆಗಿದೆ, ಟಾರ್ ರಸ್ತೆ. ಇನ್ನೊಂದು ಸಲ ಫ್ರಂಟ್ ಎಲಿವೇಷನ್ನು, CNC ಕಟಿಂಗ್ ಗೇಟು, 4 ಸಿಗುತ್ತೆ, ಸ್ಟ್ರೆಚರ್ ಪೇಂಟು, ವಾಲ್ ಕ್ಲೈನಿಂಗ್ ಎಲ್ಲ ಟೈಲ್ಸು ಮನೆ ಹೆಸರು ಬರೋದಕ್ಕೆ. ಪಾರ್ಕಿಂಗ್ ಲೇಔಟು, ಒಂದು XUV ಕಾರ್ ನಿಲ್ಸ್ಕೋಬೋದು. ಹಾಗೆ ಫುಲ್ ವಾಲ್ ಕ್ಲೈಂಡಿಂಗು, 2x4 ವೆಟ್ರಿಫಿಟ್ ಟೈಲ್ಸು, ನಿಮಗೆ 10 ಫೀಟ್ ಹೈಟ್ ಬರುತ್ತೆ. ಒಂದು ಕಾರ್ ನಿಲ್ಸ್ಕೊಂಡು 2 ವೀಲರ್ ನಿಲ್ಸ್ಕೋಬೋದು. ಡೋಟ ಎಲ್ಲ ಸಂಪಿದೆ. 14,000 ಲೀಟರ್ ಬರುತ್ತೆ. 1x1 ಸೆರಾಮಿಕ್ ಟೈಲ್ಸ್ ಕೊಟ್ಟಿದ್ದಾರೆ. ಸಿಂಪಲ್ಲಾಗಿ ಮಾಡಿ ಕೊಟ್ಟಿರುವಂಥ POP ಫಾಲ್ ಸೀಲಿಂಗ್ ಸಿಗುತ್ತೆ. ಹಾಗೆ ಇಲ್ಲಿ ಗ್ಯಾಸ್ ಪ್ರಾವಿಷನ್ನು ಈ ಕಡೆಯಿಂದ ನಿಂತ್ಕೊಂಡು ಈ ಕಡೆ ಕವರ್ ಮಾಡಿ ನೋಡಿದರೆ ಫುಲ್ ಫಿನ್ಸಿಂಗಲ್ಲಿ ಮಾಡಿರುವಂತಹ ಗೇಟು. ಟೋಟಲ್ 4 ಸಿಗುತ್ತೆ. ನಿಮಗೆ ಕಾವೇರಿ ಮೀಟರ್ ಅಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ. ಮೀನ್ಸ್ ಕಾವೇರಿ ನೀರು ಬರ್ತಾ ಇದೆ, ಮೀಟರ್ನ ಇನ್ಸ್ಟಾಲ್ ಮಾಡಿ ಕೊಡ್ತಾರೆ. ಎಲೆಕ್ಟ್ರಿಕ್ ಮೀಟರ್ ಇಲ್ಲಿ ಬರುತ್ತೆ. ಪಾರ್ಕಿಂಗ್ ಲೇಔಟಲ್ಲಿ ಇಷ್ಟೇ ಇರೋದು. ಹಾಗೆ ಒಂದು ರೂಮ್ ಪ್ರಾವಿಷನ್ನ ಮಾಡಿಕೊಟ್ಟಿರೋದು. ನೀವು ಇದು ಪರ್ಸನಲಾಗಿ ಯೂಸ್ ಮಾಡ್ಕೋಬೋದು ಅಥವಾ ಫ್ಯೂಚರಲ್ಲಿ ರೆಂಟ್ ಪರ್ಪಸ್ಸಿಗಾದರೂ ಕೊಡಬಹುದು. ಇದು ಕೂಡ ತೋರಿಸ್ಕೊಡ್ತೀನಿ. ಇದೊಂದು ರೂಮು. ಈ ರೂಮಲ್ಲಿ ಬಾತ್ರೂಮ್ ಕೂಡ ಮಾಡಿರುವಂಥದ್ದು. POP ಫಾಲ್ ಸೀಲಿಂಗು, ಪ್ರೊಫೈಲ್ ಲೈಟು, ವೆಂಟಿಲೇಷನ್ಗೆ ಬಿಗ್ ವಿಂಡೋ ಇದೆ, ಗ್ರಾನೈಟ್ ಫ್ಲೋರಿಂಗು, ಇನ್ಲೇಟು, ಔಟ್ಲೇಟು, ಪ್ಲಗ್ ಪಾಯಿಂಟ್ ಎಲ್ಲ ಇದೆ. ಬಾತ್ರೂಮ್ ಆಗಿರುತ್ತೆ. ಓಕೆ, ಸೆಟ್ ಬ್ಯಾಕ್ ಬಿಟ್ಟಿದ್ದೀವಿ 2 ಫೀಟು. ಓಡಾಡೋದಕ್ಕೆ MS ಡೋರ್ನ ಕೊಟ್ಟಿರುವಂಥದ್ದು ಸೇಫ್ಟಿಗೋಸ್ಕರ. ಲೈಕ್ ಈ ರೂಮ್ನ ಲಕ್ಷಣ. ಡೌಟೇ ಇಲ್ಲ, ಮನೆ ಫಿನಿಶಿಂಗ್ ತುಂಬ ಚೆನ್ನಾಗಿ ಬಂದಿದೆ. ಯಾರೆಲ್ಲ JP ನಗರ್ ಟು ವರ್ಲ್ಡ್ ಎಕ್ಸ್ಟೆನ್ಷನ್ ನೋಡ್ತಾ ಇದ್ದೀರಾ ಅವರಿಗೋಸ್ಕರ ಈ ಮನೆ. ಗೋದಾವರಿ ಹೋಟ್ಲಾಯಿತು ಮತ್ತು ಜಂಬೂಸವಾಡ ದಿನ್ನೆ ಬಸ್ ಸ್ಟಾಪ್ ತುಂಬ ಹತ್ತಿರ. ಓಕೆ, SS ರೈಲಿಂಗ್ಸ್ ಕೊಟ್ಟಿದ್ದಾರೆ. 304 ಗೇಜು ಮತ್ತು ಸ್ಟೇರ್ ಕೇಸು ಲಪತ್ರ ಆ್ಯಂಟಿ ಸ್ಕಿಡ್ಡು, 4 ಅಡಿ ವೈಡ್ ಆಗಿದೆ. ಹ್ಯಾಂಡ್ ಗ್ರಾಬರ್ ಎಲ್ಲ ಇದೆ. ರೈಟ್ ಸೈಡಿಗೆ ಸ್ಟ್ರಕ್ಚರ್ ಪೇಂಟ್ ಸಿಗುತ್ತೆ. ಲೆಫ್ಟ್ ಸೈಡಲ್ಲಿ 2x4 ವೆಟ್ರಿಫೈಡ್ ಟೈಲ್ಸು, ಮೇಲ್ಗಡೆ PVC ಫಾಲ್ ಸೀಲಿಂಗು, ಪ್ರೊಫೈಲ್ ಲೈಟು, ಸ್ಪಾಟ್ ಲೈಟು, ಕ್ಯಾಮ್ರಾ ಪ್ರಾವಿಷನ್ ಎಲ್ಲ ಮಾಡಿ ಕೊಟ್ಟಿರುವಂಥದ್ದು. ಇನ್ಸ್ಟಾಲ್ ಮಾಡ್ಕೋಬೇಕು. ಸೇಫ್ಟಿಗೋಸ್ಕರ MS ರೈಲಿಂಗ್ಸ್ ಮಾಡಿದ್ದೀವಿ. ಇಷ್ಟು ಸೆಟ್ ಬ್ಯಾಕ್ ಬರುತ್ತೆ ನಮ್ಗೆ. ಆ್ಯಕ್ಚುಲಿ ನೋಡ್ತಾ ಇದ್ದೀರಾ, ಇಲ್ಲಿ ತುಳಸಿ ಕಟ್ಟೆಲ್ಲ ಇಟ್ಕೋಬಹುದು. ಈಸ್ಟ್ ಫೇಸು ಮೇನ್ ಡೋರು. ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಕೊಟ್ಟಿದ್ದಾರೆ ಡೋರು. ಸಖತ್ತಾಗಿದೆ ಲುಕ್ಕು. ಆಫ್ಟರ್ ಫಿನಿಶಿಂಗ್ 2 ಇಂಚಸ್ ಬರುತ್ತೆ ಟೀಕುಡಿಂದು. ಒಳಗಡೆ ಹೋಗೋಣ. ಗೆಳೆಯರೆ, ಹಾಲು. ವಾವ್. ಓಕೆ, ಫ್ಲೋರಿಂಗ್ ಗ್ರ್ಯಾನೈಟು, POP ಫಾಲ್ ಸೀಲಿಂಗು, PVC ಝೂಮರ್ ಲೈಟು, ಶ್ಯಾಂಗ್ಲಿಯರು ಎಲ್ಲ ಹಾಕಿಕೊಟ್ಟಿದ್ದಾರೆ. ವಾಲ್ ಕ್ಲೈಂಡಿಂಗು 2 ಕಡೆ ಇಂಟೀರಿಯರ್ ವರ್ಕ್ ಮಾಡಿದ್ದಾರೆ. PVC ಮತ್ತು L ಶೇಪಲ್ಲಿ ಸೋಫಾನ ಹಾಕ್ಕೋಬೋದು. ತುಂಬ ಸ್ಪೇಷಿಯಸ್ ಜಾಗ ಇದೆ, ಡೌಟೇ ಇಲ್ಲ. ಇದು ಇಷ್ಟು ಹಾಲು. ನಾನು ಆಪೋಸಿಟಿಂದ ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ. ಮೇನ್ ಡೋರ್ ಎಂಟ್ರಿ ಆಗ್ತಾ ಇದ್ದಂಗೆ ನಾನು ಈ ಕಡೆ ಕವರ್ ಮಾಡಿ ತೋರಿಸಿದ್ದೆ. ಸೋಫಾ ಎಲಿಮೆಂಟು. ಈಗ TV ಕ್ಯಾಬಿನೆಟು ನೋಡ್ತಾ ಇದ್ದೀರಾ. ಎಲ್ಲ ಚಾರ್ಕೋಲ್ ಶೀಟು, ಲ್ಯಾಮಿನೇಷನ್ ಆಗಿರುವಂಥದ್ದು. 3D ಲ್ಯಾಮಿನೇಷನ್ ಅಂತ ಹೇಳ್ತೀವಿ. ವಾಲ್ ಮೌಂಟ್ ಆಗಿರುತ್ತೆ. ಕೆಳಗಡೆ ಏನೂ ಅಟ್ಯಾಚ್ ಆಗಿಲ್ಲ. ದೊಡ್ಡ TV ಇನ್ಸ್ಟಾಲ್ ಮಾಡ್ಕೋಬಹುದು. ಹಾಗೆ ಇಲ್ಲಿ ವಿಂಡೋ ಬಗ್ಗೆ ಹೇಳ್ಬೇಕಂದ್ರೆ 4.5 6 ಅಡಿ ಬರುತ್ತೆ. ವೆಂಟಿಲೇಷನ್ ಸೂಪರ್ ಬರುತ್ತೆ. ವಿಂಡೋ ಡಿಸೈನ್ ಕೂಡ ಮಾಡಿಕೊಟ್ಟಿದ್ವಿ. 2 ಕಡೆ ಓಪನ್ ಆಗುತ್ತೆ. ಇದು ಫಿಕ್ಸಿಂಗ್ ಆಗಿರುತ್ತೆ. ಗುಡ್. ಇಲ್ಲಿದ್ದ ಈ ಕಡೆ ಆ್ಯಸ್ ಇಟ್ ಈಸ್ ನಮಗೆ ಇಲ್ಲಿ ಸ್ಟೇರ್ಕೇಸ್ ಕೆಳಗಡೆ ಸ್ಟೋರೇಜ್ ಪಾಯಿಂಟ್ ಆಗಲಿ ಮತ್ತು UPS ಪಾಯಿಂಟ್ ಆಗಲಿ ಅಲ್ಲಿ ಸಿಗುತ್ತೆ. ಹಾಗೆ ಇಲ್ಲಿ ಗ್ಲಾಸ್ ಫಿನಿಶಿಂಗ್ ವರ್ಕ್ ಮಾಡಿಕೊಟ್ಟಿದ್ದಾರೆ. ಸೇಫ್ಟಿಗೂ ಮತ್ತು ಏನು ಲುಕ್ಕೋಸ್ಕರ, ಇಂಕ್ರೀಸ್ಗೋಸ್ಕರ ಸೂಪರಾಗಿ ಬಂದಿದೆ. ಈ TV ಕ್ಯಾಬಿನೆಟ್ ಪಕ್ಕದಲ್ಲಿ ನಮಗೆ ಪೂಜಾ ರೂಮ್ನ ಮಾಡಿಕೊಟ್ಟಿದ್ದಾರೆ. ಇಲ್ಲಿ PVC ವಿತ್ ಫ್ಯಾನ್ಸಿ ಲೈಟು ಇನ್ಸ್ಟಾಲ್ ಮಾಡಿರುವಂಥದ್ದು. ಇದೆಲ್ಲ ಕ್ವಾಲಿಟಿ PVC ಸಕ್ಕತ್ತಾಗಿದೆ. ಓಕೆ, ಈಗ ಪೂಜಾ ರೂಮು. ಗೆಳೆಯರೆ ನೋಡಿ, ವಾಸ್ತು ಪ್ರಕಾರ ಒಂದು ಸ್ಟೆಪ್ ಹೈಟಲ್ಲಿ ಮಾಡಿಕೊಟ್ಟಿರುವಂಥದ್ದು. ಒಬ್ಬರು ಆರಾಮಾಗಿ ಕೂತ್ಕೋಬಹುದು. ಸ್ಲೈಡರ್ ಕೊಟ್ಟಿದ್ದಾರೆ. ಫೋಟೋಗಳು ಇಟ್ಕೊಳ್ಳೋದಕ್ಕೆ ಸ್ಲ್ಯಾಬ್ನ ಹಾಕಿ ಕೊಟ್ಟಿರುವಂಥದ್ದು.
ಟೀಕ್ ವುಡ್ ವಾಸ್ಕಲ್ ಮತ್ತು ಡೋರು ಇದಾಗಿರುತ್ತೆ. ಪ್ಯೂರ್ ವೈಟು ಗೋಲ್ಡು ಬಾರ್ಡರ್ ಕೊಟ್ಟಿರೋದು. ಪ್ಯೂರ್ ವೈಟ್ ಏನು ವೆಟ್ರಿಫೈಡ್ ಟೈಲ್ಸು. ಇದು ಕ್ವಾರ್ಟ್ಸು. ಲೈಕ್ ಪೂಜಾ ರೂಮ್ ಆಯಿತು. ಈಗ ಅಡುಗೆ ಮನೆಯನ್ನು ತೋರಿಸ್ತೀನಿ. ಅಡುಗೆ ಮನೆ ಎಂಟ್ರಿ ಆಗೋದಕ್ಕೆ ಇಂಟೀರಿಯರ್ ವರ್ಕಲ್ಲಿ ಮಾಡಿರುವಂತಹ ಆರ್ಚ್ ಸಿಗುತ್ತೆ. CNC ಕಟ್ಟಿಂಗು. ಅದ್ರ ಮಧ್ಯಭಾಗದಲ್ಲಿ ಪ್ರೊಫೈಲ್ ಲೈಟ್ನ ಇನ್ಸ್ಟಾಲ್ ಮಾಡಿರುವಂಥದ್ದು. ಗುಡ್ ಗೆಳೆಯರೆ, ಇಲ್ಲಿ ಎಲ್ ಶೇಪ್ ಸ್ಲ್ಯಾಬ್ನ ಹಾಕಿ ಕೊಟ್ಟಿರುವಂಥದ್ದು ಗ್ರಾನೈಟು. ಇದು ಕಿಚನ್ ರೂಮು, ಅಡುಗೆ ಮನೆ. ಓವರ್ ಹೆಡ್ ವಾರ್ಡ್ರೋಬರ್ಗಳು ಎಲ್ಲ ಸಕ್ಕತ್ತಾಗಿ ಬಂದಿದೆ. ವೆಂಟಿಲೇಷನ್ಗೆ ವಿಂಡೋ ಅಲ್ಲೊಂದಿದೆ, ಸಕ್ಕತ್ತಾಗಿ ಇಲ್ಲಿ ದೊಡ್ಡದಾಗಿ ಕೊಟ್ಟಿದ್ದಾರೆ. ವಿತ್ ಬಾಲ್ಕನಿ ಇರುತ್ತೆ, ತೋರಿಸ್ಕೊಡ್ತೀನಿ. ಇದೆಲ್ಲ ಅಕ್ರಾಲಿಕ್ ಲ್ಯಾಮಿನೇಷನ್ ಆಗಿರುತ್ತೆ. ನಿಮಗೆ ಇಲ್ಲಿ ಒಲೆ ಪಾಯಿಂಟು, ಗ್ಯಾಸ್ ಇಟ್ಕೋಬೋದು. ಮೇಲ್ಗಡೆ ಚಿಮ್ನಿ ಪಾಯಿಂಟು, ಹಾಗೆ ಇಲ್ಲಿ ಅಕ್ವಾಗಾರ್ಡ್ ಪಾಯಿಂಟು ಒಳಗಡೆ. ಓವರ್ ಹೆಡ್ ವಾರ್ಡ್ರೋಬರು. ಇದ್ರ ಆಪೋಸಿಟ್ಟು ಯುಟಿಲಿಟಿ ಇದೆ, ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇಲ್ಲಿ POP ಫಾಲ್ ಸೀಲಿಂಗು, ಪ್ರೊಫೈಲ್ ಲೈಟ್ ಇನ್ಸ್ಟಾಲ್ ಮಾಡಿ ಕೊಟ್ಟಿರುವಂಥದ್ದು. ಡೈನಿಂಗ್ ಹಾಲ್ ಏರಿಯಾ ಇದು. ಇದು ಶೂ ರ್ಯಾಕು ಕೆಳಗಡೆ ಹೋಗುತ್ತೆ, ಆವಾಗ ಜಾಗ ಇನ್ನೂ ಸ್ಪೇಷಿಯಸ್ ಆಗಿ ಕಾಣಿಸುತ್ತೆ ನಿಮಗೆ. ಆ ಮೂಲೆಯಲ್ಲಿ ಫ್ರಿಜ್ನ ಇಟ್ಕೋಬಹುದು. ಇಲ್ಲಿ ಮೈಕ್ರೋವೇವು, ಓವನು, ಮಿಕ್ಸರ್ ಏನಾದ್ರು ಇದ್ದರೆ ಅಲ್ಲೂ ಕೂಡ ಸ್ಲ್ಯಾಬ್ ಇದೆ, ಅಥವಾ ಬ್ರೇಕ್ಫಾಸ್ಟ್ ಕೌಂಟರ್ ಥರ ನೀವು ಯುಟಿಲೈಸ್ ಮಾಡ್ಕೋಬೋದು. ಹಾಗೆ ಇಲ್ಲಿ ಪ್ಯಾಂಟ್ರಿ ಬಾಕ್ಸ್ ಇದೆ. ಓಕೆ, ಅಲ್ಲಿ ಕ್ರ್ಯಾಕರಿ ಯೂನಿಟು, ಇನ್ಬಿಲ್ಟ್ ಲೈಟು, ಜಿ ಪ್ರೊಫೈಲರ್ ಆಗಿರುತ್ತೆ. ಇದ್ರ ಬಗ್ಗೆ ಹೇಳಲೇಬೇಕು. ರೋಡ್ ಸೈಡ್ ಇರೋದ್ರಿಂದ ಡೋರೇ ಕೊಟ್ಟಿದ್ವಿ, ಅಂದರೆ ಒಂದು ಬಾಲ್ಕನಿ ಥರ. ವೆಂಟಿಲೇಷನ್ಗೂ ಆಯಿತು, ಯಾರಾದರೂ ಬಂದರೂ ಹೋದ್ರು ಅಂತ ನಿಂತ್ಕೊಂಡು ನೋಡೋಕ್ಕೂ ಆಯಿತು. ಈ ಥರ ಇದೆ. ಡೋರ್ ಹಾಕೊಂಡ್ಬಿಡ್ತೀನಿ. ಗೆಳೆಯರೆ, ಇದು ಒಂದು ಅಡುಗೆ ಮನೆಯ ಲಕ್ಷಣ. ಚೆನ್ನಾಗಿದೆ. JP ನಗರದಲ್ಲಿ ನೋಡ್ತಾ ಇರೋರಿಗೆ ಒಳ್ಳೆ ಮನೆ. ಚೇತನ್ ಸ್ಕೂಲು, ಜೂಬ್ಲಿ ನ್ಯಾಷನಲ್ ಪಬ್ಲಿಕ್ಕು, NPS ಸ್ಕೂಲ್ ಎಲ್ಲ ಹತ್ತಿರ ಬರುತ್ತೆ. ನೋಡಿ ಗೆಳೆಯರೆ, ಇದು ಯುಟಿಲಿಟಿ. ಇಲ್ಲೊಂದು ಹ್ಯಾಂಡ್ ವಾಶ್ ಬರುತ್ತೆ. ಔಟ್ಲೆಟು, ಇನ್ಲೆಟ್ ಅಲ್ಲೇ ಇದೆ. ಇದು ಟೈಲ್ಸ್, ವೆಟ್ರಿಫೈಡ್ ಟೈಲ್ಸು, ಬ್ರಿಕ್ಸ್ ಡಿಸೈನಲ್ಲಿ ಇರುವಂಥದ್ದು. ಇಲ್ಲೊಂದು ಕಾಮನ್ ಟಾಯ್ಲೆಟ್ ಇದೆ, ವಾಲ್ ಮೌಂಟ್ ಆಗಿರುತ್ತೆ. ರೈಟ್, ಇದಿಷ್ಟು ಫಸ್ಟ್ ಫ್ಲೋರಲ್ಲಿ ಇರುವಂತಹ ಈ ಮನೆಯ ಲುಕ್ಕು. ಚೆನ್ನಾಗಿದೆ, ಸಿಂಪಲಾಗಿ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ. ಗೆಳೆಯರೆ, 3 ಅಡಿ ವೈಡ್ ಆಗಿದೆ ಸ್ಟೇರ್ ಕೇಸು ಮೇಲ್ಗಡೆ ಹೋಗೋದಕ್ಕೆ. ಗ್ರಾನೈಟ್ ಮಾಡಿಕೊಟ್ಟಿರೋದು. ಮತ್ತು ಇಲ್ಲಿ 304 ಗೇಜು ರೈಲಿಂಗ್ಸು, ಟೀಕ್ ವುಡ್ಡು ಪಿಲ್ಲರು. ಇಂಟೀರಿಯರ್ ವರ್ಕ್ ಮಾತ್ರ ಸೂಪರ್. ಇನ್ನೂ ನಿನ್ನೆ ಮಾತ್ರ ಫಿನಿಶ್ ಆಗಿರುವಂತಹ ಮನೆ ಇದು. ಇಲ್ಲೊಂದು ಲೈಟಿಂಗ್ ಬರುತ್ತೆ. ನಾವು ಅರ್ಜೆಂಟಲ್ಲಿ ವಿಡಿಯೋ ಮಾಡ್ತಾ ಇರೋದು, ಅಂದರೆ ಬೇಗ ಬಂದು ಬೇಗ ತೊಗೊಳ್ಳಿ ಅನ್ನೋಕ್ಕೋಸ್ಕರ. ನೋಡಿ, ಈಗ ನಾನು ಸೆಕೆಂಡ್ ಫ್ಲೋರಲ್ಲಿದ್ದೀನಿ. ಸ್ಟಡಿ ಕ್ಯಾಬಿನೆಟ್ ಇದೆ, ಮಕ್ಕಳು ಓದ್ಕೊಳ್ಳೋದಕ್ಕೆ ಅಥವಾ ವರ್ಕ್ ಫ್ರಮ್ ಹೋಮ್ ಮಾಡೋದಕ್ಕೆ. POP ಫಾಲ್ ಸೀಲಿಂಗು, ಪ್ರೊಫೈಲ್ ಲೈಟಿಂಗು. ಒಂದು ಮಾಸ್ಟರ್ ಬೆಡ್ರೂಮು, ಒಂದು ಚಿಲ್ಡ್ರನ್ ಬೆಡ್ರೂಮ್ ಇದೆ. ಚಿಲ್ಡ್ರನ್ ಬೆಡ್ರೂಮ್ ತೋರಿಸ್ತೀನಿ, ಆಮೇಲೆ ಮಾಸ್ಟರ್ ಬೆಡ್ರೂಮ್ ತೋರಿಸ್ತೀನಿ. ಈ ಕಡೆಯಿಂದ ಸ್ಟೇರ್ ಕೇಸ್ ಈ ಥರ ಕಾಣಿಸುತ್ತೆ. ಎಲ್ಲ ಟೀಕು ವಾಸ್ಕಲ್ಲಿರುತ್ತೆ. ಇದು ಚಿಲ್ಡ್ರನ್ ಬೆಡ್ರೂಮು. ಎಂಟ್ರಿ ಆಗ್ತಾಯಿದ್ದಂಗೆ ಸ್ಟಡಿ ಕ್ಯಾಬಿನೆಟ್ ಎಲ್ಲ ಇದೆ, ಚಿಕ್ಕದಾಗಿ ಸಕ್ಕತ್ತಾಗಿದೆ ಲುಕ್ ವೈಸು. 4x6 ಬಿಗ್ ವಿಂಡೋ, POP ಫಾಲ್ ಸೀಲಿಂಗು ಮತ್ತು PVC ಅಟ್ಯಾಚ್ ಆಗಿದೆ. ಕಿಂಗ್ ಸೈಜ್ ಕಾಟು ಕೊಟ್ಟಿರುವಂಥದ್ದು ವಿತ್ ಹೈಡ್ರಾಲಿಕ್ ಲಿಫ್ಟ್ ಇರುತ್ತೆ. ಫ್ಲೋರಿಂಗ್ ಆ್ಯಸ್ ಇಟ್ ಈಸ್ ಗ್ರಾನೈಟು. ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರ್ ಇದೆ. ಆ ಸ್ಲೈಡಿಂಗ್ ಡೋರ್ ಇನ್ಬಿಲ್ಟಲ್ಲಿ ಡ್ರೆಸ್ಸಿಂಗ್ ಕ್ಯಾಬಿನೆಟ್ ಸಿಗುತ್ತೆ. ಕರ್ಟನ್ ಹ್ಯಾಂಗರ್ ಎಲ್ಲ ಇನ್ಸ್ಟಾಲ್ ಮಾಡಿದ್ದಾರೆ, ಫ್ಯಾನ್ಗಳೆಲ್ಲ ಇನ್ಸ್ಟಾಲ್ ಮಾಡಿದ್ದಾರೆ. ಸಿಂಪಲಾಗಿದೆ, ಜಾತ್ರೆ ಎಲ್ಲೂ ಇಲ್ಲ. ಕುಷನ್ ಪ್ಯಾಡು ಐ ಡೋಂಟ್ ನೋ, ಬೇಕು ಅಂದರೆ ಹಾಕ್ಕೊಡೋಣ, ಇಲ್ಲಾಂದರೆ ಹಾಕ್ಕೋಬೇಕು, ಎರಡರಲ್ಲೊಂದು. ಸಕ್ಕತ್ತಾಗಿದೆ. ಫಿಟ್ ಆ್ಯಂಡ್ ಫಿನಿಶ್ ಪಾಲಿಶ್, ಗುಡ್. ಮತ್ತು ಇಲ್ಲಿ ಒಂದು ಬಾತ್ರೂಮ್ ಬರುತ್ತೆ, ಚಿಲ್ಡ್ರನ್ ಬೆಡ್ರೂಮ್ ಬಾತ್ರೂಮ್ ಇದು. ವಾವ್, ಇಷ್ಟು ದೊಡ್ಡದಾಗಿದೆ ಗೆಳೆಯರೆ. ವಾಲ್ ಮೌಂಟ್ ಕಮೋಡ್ ಸಿಗುತ್ತೆ, ಜಾಗ್ವಾರ್ ಬೇಸಿಕ್ ಫಿಟ್ಟಿಂಗು. ಎಕ್ಸಾಕ್ಟ್ ಫ್ಯಾನ್ ಎಲ್ಲ ಇನ್ಸ್ಟಾಲ್ ಮಾಡಿದ್ದಾರೆ. ಟಾಪ್ ಟು ಬಾಟಮ್ 2x4 ವೆಟ್ರಿಫೈಡ್ ಟೈಲ್ಸ್ ಸಿಗುತ್ತೆ ನಿಮಗೆ. ಚೆನ್ನಾಗಿದೆ. ಬಾತ್ರೂಮ್ ಸ್ಪೇಷಿಯಸ್ ಆಗಿ ಕೊಟ್ಟಿದ್ದಾರೆ, ದೊಡ್ಡದಾಗಿ. ಸರಿನಾ? ಚೆನ್ನಾಗಿದೆ ಮನೆ, ಚೆನ್ನಾಗಿದೆ.
ಗೆಳೆಯರು ಈಗ ಮಾಸ್ಟರ್ ಬೆಡ್ರೂಮ್ನ ತೋರಿಸ್ಕೊಡ್ತೀನಿ. ಇದು ಮಾಸ್ಟರ್ ಬೆಡ್ರೂಮು. ಆ್ಯಸ್ ಇಟ್ ಈಸ್ ಟೀ ಕುಡ್ ವಾಸ್ಕಲ್ಲು, ಕಿಂಗ್ ಸೈಜ್ ಕಾಟು, ಫ್ಲೋರಿಂಗ್ ಗ್ರ್ಯಾನೈಟು, ವೆಂಟಿಲೇಷನ್ಗೆ ಬಿಗ್ ವಿಂಡೋ ಬರುತ್ತೆ. ಹಾಗೆ POP ಫಾಲ್ ಸೀಲಿಂಗು ವಿತ್ ಫ್ಯಾನ್ ಇನ್ಸ್ಟಾಲ್ ಮಾಡಿರುವಂಥದ್ದು. ಗುಡ್ ಟು ಗುಡ್. ಇಲ್ಲಿ ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರು, ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರ್ಗಳು ಕೊಟ್ಟಿದ್ದಾರೆ. ಡ್ರೆಸ್ಸಿಂಗ್ ಕ್ಯಾಬಿನೆಟ್ ಇದೆ, ಅಲ್ಲಿ ಪ್ರೊಫೈಲರ್ ಕೊಟ್ಟಿರುವಂಥದ್ದು. ಓವರ್ ಹೆಡ್ ವಾರ್ಡ್ರೋಬರ್ ಎಲ್ಲ ಇದೆ. ಇಲ್ಲಿ ವೆಂಟಿಲೇಷನ್ಗೆ ಬಿಗ್ ವಿಂಡೋ, ಮೊಬೈಲ್ ಹೋಲ್ಡರು, ಹಾಗೆ ಒಂದು TV ಕ್ಯಾಬಿನೆಟು. ಗುಡ್, ಆ್ಯಕ್ಚುಲಿ ವೆರಿ ಗುಡ್. ಜಾತ್ರೆ ಎಲ್ಲೂ ಇಲ್ಲ, ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇಲ್ಲೊಂದು ಅಟ್ಯಾಚ್ ಆಗಿ ಬಾತ್ರೂಮ್ ಬರುತ್ತೆ, ವಿತ್ ಬಾಲ್ಕನಿ ಬರುತ್ತೆ. ನಾನು ನಿಮಗೆ ಬಾತ್ರೂಮ್ನ ತೋರಿಸಿ ಆಮೇಲೆ ಬಾಲ್ಕನಿನ ತೋರಿಸ್ಕೊಡ್ತೀನಿ. ನೋಡಿ, ಕ್ವಾಲಿಟಿ ನೋಡಿ ಗೊತ್ತಾಗುತ್ತೆ. ಟಾಪ್ ಟು ಬಾಟಮ್ 2x4 ವಿಟ್ರಿಫೈಡ್ ಟೈಲ್ಸು, ವಾಲ್ ಮೌಂಟ್ ಕಮೋಡು, ಜಾಗ್ವಾರ್ ಬೇಸಿಕ್ ಫಿಟ್ಟಿಂಗ್ ಸಿಗುವಂಥದ್ದು. ಎಕ್ಸಾಕ್ಟ್ ಫ್ಯಾನ್ ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದಾರೆ. ಫ್ಯಾನ್ ವರ್ಕ್ ಎಲ್ಲ ಕಂಪ್ಲೀಟ್ ಆಗಿದೆ ಮನೆಗೆ. ನೀವು ಯಾವ ಥರದ್ದೇ ಪರ್ಚೇಸಿಂಗ್ ಇಲ್ಲ ಫ್ಯಾನ್ಗಳು. ಮತ್ತು ಬಾಲ್ಕನಿ ಇದೆ. ರಸ್ತೆ ಸೈಡ್ ಇರೋದ್ರಿಂದ ಬಾಲ್ಕನಿ ಕಂಪಲ್ಸರಿ ಬರಲೇಬೇಕು. ನೋಡಿ, ಮೇಂಟೆನೆನ್ಸ್ ಈಸಿ. 2x4 ವಿಟ್ರಿಫೈಡ್ ಟೈಲ್ಸು, ಫ್ಲೋರಿಂಗ್ ಗ್ರ್ಯಾನೈಟು, ಟಫನ್ ಗ್ಲಾಸು. ಹೀಗೆ ಸ್ಟ್ರೈಟಾಗಿ ಹೋಗಿ ಲೆಫ್ಟಿಗೆ ಹೋದರೆ ಗೋದಾವರಿ ಹೋಟ್ಲು. ಗುಡ್ ಗೆಳೆಯರೆ, ಸೆಕೆಂಡ್ ಫ್ಲೋರಲ್ಲಿ 2 ಬೆಡ್ರೂಮ್ಗಳನ್ನ ತೋರಿಸಾಯಿತು. ಈಗ ಥರ್ಡ್ ಫ್ಲೋರಲ್ಲಿ ಮೂವ್ ಆಗೋಣ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ವಿತೌಟ್ ಸಬ್ಸ್ಕ್ರೈಬರ್ ಆಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ತೊಗೊತೀನಿ ಅನ್ನೋರಿಗೆ ಶೇರ್ ಮಾಡಿ. ಸ್ಕೈಲೈಟ್ ಇದೆ, ಹಾಗಾಗಿ ನ್ಯಾಚುರಲ್ ಲೈಟ್ ಬರ್ತಾ ಇದೆ. ನೋಡಿ, ಮೇಲಿನ ಕೆಳಗಡೆ ಈ ಥರ ಇದೆ. ಸಮಯ 5:30 ಈಗ, ಹಾಗಾಗಿ ಡಾರ್ಕ್ನೆಸ್ ಕಾಣಿಸ್ತಾ ಇದೆ. ಬರೀ ಲೈಟಿಂಗಲ್ಲೇ ನಾನು ನಿಮಗೆ ತೋರಿಸ್ತಾ ಇರೋದು. ಓಕೆ, ಥರ್ಡ್ ಫ್ಲೋರಲ್ಲಿ ನಿಮಗೆ ಇಲ್ಲಿ ಕ್ಯಾಬಿನೆಟ್ ಕೊಟ್ಟಿರುವಂಥದ್ದು. ಬಟ್ಟೆ ಬರೆ ಏನಾದರೂ ಹೊಗೆ ಇದ್ದರೆ ಇಲ್ಲಿ ಇಟ್ಕೋಬೋದು. ವಾಷಿಂಗ್ ಮಷಿನ್ ಪಾಯಿಂಟ್ ಹೊರಗಡೆನೂ ಇದೆ, ಇಲ್ಲೂ ಕೂಡ ಇದೆ. ಓಕೆ, ಮತ್ತು ಇಲ್ಲಿ ಗುಡ್. ಥರ್ಡ್ ಫ್ಲೋರ್ ಇದು. ಥರ್ಡ್ ಫ್ಲೋರಲ್ಲಿ ಈಗ ಇಲ್ಲೊಂದು ರೂಮ್ ಇದೆ. 3 ಬೆಡ್ರೂಮ್ ಟೋಟಲ್ಲು. 3 ಬೆಡ್ರೂಮ್ ಕೂಡ ಇದೇ ಥರ ಆ್ಯಸ್ ಇಟ್ ಈಸ್ ನಿಮಗೆ ವಿತ್ ಕಾಟ್ ಸಿಗುತ್ತೆ. ಇಲ್ಲಿ ನೋಡಿ, ಸ್ಟಡಿ ಕ್ಯಾಬಿನೆಟು, ವೆಂಟಿಲೇಷನ್ಗೆ ಬಿಗ್ ವಿಂಡೋ, POP ಫಾಲ್ ಸೀಲಿಂಗು ಮತ್ತು UPVC ಇನ್ಸ್ಟಾಲ್ ಮಾಡಿದ್ದಾರೆ. ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರು, ಇನ್ಬಿಲ್ಟ್ ಡ್ರೆಸ್ಸಿಂಗ್ ಕ್ಯಾಬಿನೆಟು, ಓವರ್ ಹೆಡ್ ವಾರ್ಡ್ರೋಬರು, ಪ್ರೊಫೈಲ್ ಲೈಟು. ಇಲ್ಲಿ ಕಿಂಗ್ ಸೈಜ್ ಕಾಟು ವಿತ್ ಹೈಡ್ರಾಲಿಕ್ ಲಿಫ್ಟು, ಫ್ಲೋರಿಂಗ್ ಗ್ರ್ಯಾನೈಟು, ಮೊಬೈಲ್ ಹೋಲ್ಡರು. ವೆರಿ ಗುಡ್. ಕಲರ್ ಕಾಂಬಿನೇಷನ್ ಚೆನ್ನಾಗಿ ಬಂದಿದೆ. ಬಾತ್ರೂಮು ನೋಡಿ, ಟಾಪ್ ಟು ಬಾತ್ರೂಮ್ 2x4 ವಿಟ್ರಿಫೈಡ್ ಟೈಲ್ಸು. ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ಜಾಗ್ವಾರ್ ಬೇಸಿಕ್ ಇರುತ್ತೆ. ಫ್ಲೋರಿಂಗ್ ಎಲ್ಲ 1x1 ಸೆರಾಮಿಕ್ ಟೈಲ್ಸ್ ಆ್ಯಂಟಿ ಸ್ಕಿಡ್ಡು. ರೈಟ್, ಇಲ್ಲಿ ಬೆಳಕು ಚೆನ್ನಾಗಿ ಬರುತ್ತೆ, ಯಾಕಂದರೆ ಹಿಂದ್ಗಡೆ ಬಿಲ್ಡಿಂಗ್ ಲಾಸ್ಟ್ ಅದು. ಈ ರೂಮಿಗೆ ಬೆಳಕು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇಲ್ಲಿ ವಾಷಿಂಗ್ ಮಷಿನ್ ಇಟ್ಕೊಳ್ಳೋದಕ್ಕೆ ಫಸ್ಟ್ ಆಪ್ಷನ್, ಸೆಕೆಂಡ್ ಆಪ್ಷನ್ ಹೊರಗಡೆನಿದೆ. ಇನ್ಲೇಟು, ಇದು ಪ್ಲಗ್ ಪಾಯಿಂಟು, ಔಟ್ಲೆಟ್ ಅಲ್ಲೇ ಮೂಲೆಯಲ್ಲಿದೆ. ರೈಟ್, ಈಗ ಇಲ್ಲಿ ಸಿಟ್ಔಟ್ ಏರಿಯಾ. ವಾವ್, ಈವ್ನಿಂಗ್ ಟೈಮಲ್ಲಿ ಒಳಗಡೆ. ಸರಿ, ಹಾಗಾದರೆ ಗೆಳೆಯರು ಇಲ್ಲಿ ನೋಡಿ, ಸಿಟ್ಔಟ್ ಏರಿಯಾ. ಫಾಲ್ ಸೀಲಿಂಗ್ ಬಗ್ಗೆ ಹೇಳ್ತೀನಿ. PVC ವಿತ್ POP ಫ್ಯಾನ್ಸಿ ಲೈಟು, ಸ್ಪಾಟ್ ಲೈಟ್ ಇನ್ಸ್ಟಾಲ್ ಮಾಡಿರುವಂಥದ್ದು. ಮತ್ತು ವಾಲ್ ಕ್ಲೈಂಡಿಂಗ್ ಎಲ್ಲ ಸ್ಟ್ರೆಚ್ಚರ್ ಪೇಂಟು ಮಾಡಿ ಕೊಟ್ಟಿರುವಂಥದ್ದು. ಸಕ್ಕತ್ತಾಗಿದೆ. ಇದೆಲ್ಲ ಸ್ಟ್ರೆಚ್ಚರ್ ಪೇಂಟ್ ಆಗಿರುತ್ತೆ. ಹಾಗೆ ಸಿಟ್ಔಟು ಕೂತ್ಕೊಳ್ಳೋದಕ್ಕೇ ಒಂದು ಕಟ್ಟೆ ಥರ ಮಾಡಿಬಿಟ್ಟಿದ್ದಾರೆ ಇಲ್ಲಿ. ನೋಡಿ, ವೈಡಾಗಿದೆ. ನೀವು ಕೂತ್ಕೋಬಹುದು ಅಥವಾ ಫ್ಲವರ್ ಪಾಟ್ಗಳೆಲ್ಲ ಇಲ್ಲಿ ಇಟ್ಕೋಬಹುದು, ಆ ಥರ ಇದೆ. ನೆಕ್ಸ್ಟ್ ಲೆವೆಲ್ ಮಾಡಿದ್ದಾರೆ ಇಲ್ಲಿ ಸಿಟ್ಔಟ್ ಏರಿಯಾ. ಓಕೆ, ಇದಿಷ್ಟು ಈ ಲೇಔಟಲ್ಲಿರೋದು. ನೋಡಿ, ಅಲ್ಲಿ ಕೂಡ ನಿಮಗೆ ಇನ್ಲೆಟು, ಔಟ್ಲೆಟು, ಪ್ಲಗ್ ಪಾಯಿಂಟ್ ಇದೆ. ಈ ಸ್ಟೇರ್ಕೇಸ್ ಕೆಳಗಡೆ. ಆಮೇಲೆ ಲ್ಯಾಡರ್ ಇದೆ. ಹೈ ಗೇಜಲ್ಲಿ ಮಾಡಿರುವಂತಹ ಲ್ಯಾಡರ್ ಇದು. ಕಾಮನ್ ಅಂತ ಅಂದ್ಕೊಳ್ಳೇಬೇಡಿ,
ತುಂಬ ಗೇಜ್ ಇರುವಂಥದ್ದಿದ್ದು. ಹೆದರ್ಲಿಲ್ದಾಗೆ ಪಾದನ ಇಟ್ಟು ಕೈನ ಹಿಡ್ಕೊಂಡು ಮೇಲ್ಗಡೆ ಹೋಗ್ಬೋದು. MS ಲ್ಯಾಡರು. ಓಕೆ, MS ಡೋರ್ ಕೊಟ್ಟಿದ್ದಾರೆ. ಸೇಫ್ಟಿಗೋಸ್ಕರ ಫುಲ್ ಫಿನಿಶಿಂಗ್ ಮಾಡಿದ್ದಾರೆ ಮೇಲ್ಗಡೆ. ವೆರಿ ಗುಡ್. ಮೇಲಿಂದ ಏನೇನು ಕನೆಕ್ಟಿವಿಟಿ ಇದೆ ಅಂತ ತೋರಿಸ್ಕೊಡ್ತೀನಿ. ಓಕೆ, ಫಸ್ಟ್ ನಾನು ನಿಮ್ಗೆ ಇದ್ರ ಬಗ್ಗೆ ತೋರಿಸ್ಬಿಡ್ತೀನಿ ನೋಡಿ. ಮಳೆ ಬಂದರೆ ಒಂದು ಹನಿನೂ ಒಳಗಡೆ ನೀರು ಬರೋದಿಲ್ಲ. ಫುಲ್ ಕವರ್ ಮಾಡಿಬಿಟ್ಟಿದ್ದಾರೆ. 3 ಅಡಿ ವೈಡಾಗಿದೆ, ಆರಾಮಾಗಿ ಬರ್ಬೋದು. ಸೇಫ್ಟಿಗೋಸ್ಕರ ಡೋರ್ ಕೂಡ ಮಾಡಿಕೊಟ್ಟಿರುವಂಥದ್ದು. ಸರಿನಾ? ನೋಡಿ, ಓವರ್ ಟ್ಯಾಂಕು ರೂಮ್ ಕೂಡ ಮಾಡಿಕೊಟ್ಟಿರುವಂಥದ್ದು. ಅದಕ್ಕೂ ಡೋರ್ ಮಾಡಿಕೊಟ್ಟಿದ್ದಾರೆ. ಇದು ರೇರ್ ಮಾಡಿಕೊಡೋದು, ಯಾರೂ ಮಾಡಿಕೊಡೋದಿಲ್ಲ. ಬರೀ ರೂಮ್ ಜಸ್ಟ್ ಬಿಟ್ಟಿರ್ತಾರೆ. ಇವರು ಡೋರ್ ಹಾಕಿ ಕೊಟ್ಟಿದ್ದಾರೆ. ಒಳ್ಳೆ ಸ್ಪಾಟ್ ಇದು. ಅರ್ಥ ಆಯ್ತಲ್ಲ? ಸರಿ, ಹಾಗಾದರೆ ಡ್ಯಾಂಪ್ ಪ್ರೂಫ್ ಪೇಂಟ್ ಮಾಡಿ ಕೊಟ್ಟಿರೋದು ಫ್ಲೋರಿಂಗಿಗೆ. ಇದು ಸ್ಕೈಲೈಟು ಟಫನ್ ಗ್ಲಾಸು 12 mm. ಬಟ್ಟೆ ಒಣಗಾಕೋದಕ್ಕೆ ಕಂಬಿಗಳನ್ನ ಹಾಕಿ ಕೊಟ್ಟಿದ್ದಾರೆ. ಹಾಗೆ ಬಟ್ಟೆ ಒಗೆಯೋದಕ್ಕೋಸ್ಕರ ಕಲ್ಲು ಹಾಕಿ ಕೊಟ್ಟಿರುವಂಥದ್ದು. ಕೇಬಲ್ ವರ್ಕ್ ಎಲ್ಲ ಕಂಪ್ಲೀಟ್ ಆಗಿದೆ. ಆ ದೊಡ್ಡ ಬಿಲ್ಡಿಂಗ್ ಇದೆಯಲ್ಲ, ಅಲ್ಲೇ ನಮಗೆ ಗೋದಾವರಿ ಕೆಫೆ ಕಾಣಿಸೋದು. ಇಲ್ಲಿ ಬರುತ್ತೆ. NPS ಸ್ಕೂಲು ತುಂಬ ಹತ್ತಿರ. ಆ ಗ್ರೇ ಕಲರ್ ಕಾಣಿಸ್ತಾ ಇರೋದು NPS ಸ್ಕೂಲು. ಅಲ್ಲಿ ಓಕೆ, ಫುಲ್ ಮನೆ ತೋರಿಸಾಯಿತು. ಈ ಮನೆ ಬಗ್ಗೆ ಕೊನೆಯದಾಗಿ 4 ಮಾತು. ಅಂಜನಾಪುರ 11 ಬ್ಲಾಕು, ಟುವರ್ಡ್ JP ನಗರ ಎಕ್ಸ್ಟೆನ್ಷನ್ನು, ಸೌತ್ ಗೇಟು, ಈಸ್ಟ್ ಮೇನ್ ಡೋರು, 20/30 BDA. ಆಸ್ಕಿಂಗ್ ಪ್ರೈಸ್ 1 CR 65 lakhs. ಈ ಬಜೆಟಲ್ಲಿ, ಈ ಲೊಕೇಶನಲ್ಲಿ ಒಳ್ಳೆ ಮನೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಮನೆ ನೋಡಿ, ಮನೆ ನೋಡ್ಬೇಕನ್ನೋರು ದಯವಿಟ್ಟು ಕೊಟ್ಟಿರೋಂಥ ನಂಬರ್ಗೆ ಕಾಲ್ ಮಾಡಿ ಕರ್ಕೊಂಬಂದು ಮನೆಯನ್ನು ತೋರಿಸ್ತೀನಿ. ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.